ಮಾಧ್ಯಮದ ಎಲ್ಲ ಮಿತ್ರರೇ, ಜಿಲ್ಲಾ ಕಾಂಗ್ರೆಸ್ ಸಮಿತಿಗೆ ನಿಮ್ಮೆಲ್ಲರೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಭಾಳ ಅಭಿಮಾನದಿಂದ ಕೋರ್ತಾ ಇದ್ದೇನೆ. ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನನ್ನ ಜೊತೆಗೆ ಇವತ್ತು ಇದ್ದಂಥ ಹಿರಿಯರಾಗಿರ್ತಕ್ಕ ಸನ್ಮಾನ್ಯ ಚಂದ್ರಶೇಖರ್ ಕೊಡ್ಬಾಗಿ ಅವರೇ ಮತ್ತು ನಮ್ಮ ಬಿಡಿಎ ಅಧ್ಯಕ್ಷರು, ಕಾಂಗ್ರೆಸ್ ಪಕ್ಷದ ಉಪಾಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಗಂಗಾಧರ ಸಂಬಣ್ಣಿ ಅವರೇ, ಕಾಂಗ್ರೆಸ್ ಪಕ್ಷದ ಇನ್ನೊಬ್ಬ ಹಿರಿಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ವಸಂತ್ ಹೊನ್ಮೋಡಿ ಅವರೇ, IT ಸೆಲ್ನ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಹರೀಶ್ ಕೌಲ್ಗೆ ಅವರೇ, ಸಂತೋಷ್ ಬಾಲ್ಗಾಯ್ ಅವರೇ, ಇವತ್ತು ನಾವು ಕರೆದಿರ್ತಕ್ಕಂಥ ಉದ್ದೇಶ ನಮಗೆಲ್ಲ ಗೊತ್ತಿದೆ. ಇವತ್ತು ರಾಜ್ಯದಲ್ಲಿ ಚರ್ಚೆ ಆಗ್ತಕ್ಕಂಥ ಒಂದು ಪ್ರಮುಖವಾಗಿರ್ತಕ್ಕಂಥ ವಿಷಯ. ಈಗಾಗಲೇ ನಾನು ಮಾಧ್ಯಮದಲ್ಲಿ ಕೆಲವು ವಿಚಾರಗಳನ್ನು ಪತ್ರಿಕಾ ಒಂದು ಹೇಳಿಕೆಯನ್ನು ಕೊಡೋದ್ರ ಮುಖಾಂತರ ನಾನು ಕೊಟ್ಟಿದ್ದೇನೆ. ಆದರೆ ಇದರ ಮುಂದುವರಿದ ಭಾಗ ಆದ ತದನಂತರ ಇವತ್ತು ರಾಜ್ಯದಲ್ಲಿ ಬೇರೆ ಬೇರೆ ಆಗಿರ್ತಕ್ಕಂಥ ಬೆಳವಣಿಗೆ, ನಮ್ಮ ಜಿಲ್ಲೆಯಲ್ಲಿ ಬೇರೆ ಬೇರೆ ಆಗಿರ್ತಕ್ಕಂಥ ಬೆಳವಣಿಗೆ ನಡೀತಾ ಇರೋದರಿಂದ ಈ ಮಾಧ್ಯಮಗೋಷ್ಠಿ ಕರೀತಕ್ಕಂಥದ್ದು ಭಾಳ ಅನಿವಾರ್ಯ ಅಂತ ಹೇಳಿ ನಾನು ಬೆಂಗಳೂರಿನಿಂದ ನಮ್ಮ ವಸಂತ್ ಅವ್ರಿಗೆ ಫೋನ್ ಮಾಡಿ ನಿಮ್ಮೆಲ್ಲರಿಗೂ ಕೂಡ ವಿನಂತಿ ಮಾಡ್ಕೊಳ್ಳಿಕ್ಕೆ ನಾನು ಹೇಳಿದ್ದೇನೆ. ಇವತ್ತು ಮಾಧ್ಯಮದ ಮಿತ್ರರಲ್ಲಿ ಒಂದು ವಿಷಯವನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಪ್ರಜಾಪ್ರಭುತ್ವ ಅಂತಕ್ಕಂಥದ್ದು ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಅನುಕೂಲವಾಗಿರ್ತಕ್ಕಂಥ ಒಂದು ವ್ಯವಸ್ಥೆ. ಈ ವ್ಯವಸ್ಥೆಯಲ್ಲಿ ಎಲ್ಲರೂ ಕೂಡ ಇಡೀ ದೇಶಾದ್ಯಂತ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಕೂಡ ಪ್ರತಿಯೊಬ್ಬ ಪ್ರಜೆಯು ತನಗೆ ಅನಿಸಿದಂಥ ಅಭಿಪ್ರಾಯಗಳನ್ನು ಹೇಳಲಿಕ್ಕೆ ಅಧಿಕಾರವನ್ನು ಸಂವಿಧಾನಬದ್ಧವಾಗಿ ಹೊಂದಿರತಕ್ಕಂಥದ್ದು. ಇದು ನಮಗೆ ಸಂವಿಧಾನ ನೀಡಿರ್ತಕ್ಕಂಥ ಒಂದು ಪರಮ ಪವಿತ್ರವಾಗಿರ್ತಕ್ಕಂಥ ಅಧಿಕಾರ. ನಮ್ಮ ಅಭಿಪ್ರಾಯವನ್ನು ನಮ್ಮ ಮನಸ್ಸಿಗೆ ತಕ್ಕಂತೆ, ವಿವೇಚನೆಗೆ ತಕ್ಕಂತೆ ಹೇಳ್ತಕ್ಕಂಥದ್ದು. ಇದರಲ್ಲಿ ಇವತ್ತು ಹಿಂದೆ ರಾಜ್ಯದ ಗೃಹ ಮಂತ್ರಿಗಳಾಗಿರ್ತಕ್ಕಂಥ ಪ್ರಿಯಾಂಕ ಖರ್ಗೆ ಅವರು ಏನು ಹೇಳಿದ್ರು ಅಂತ ಹೇಳಿದ್ರೆ, RSSನವರು ಈ ರಾಜ್ಯದಲ್ಲಿ ಅನೇಕ ಸಂಘಟನೆ ಸಂಸ್ಥೆಗಳನ್ನು ನಡೆಸ್ತಾ ಇದ್ದಾರೆ ಮತ್ತು ರಾಷ್ಟ್ರದ ಮುಖ್ಯಸ್ಥರಾಗಿರ್ತಕ್ಕಂಥ ಏನು ಭಾಗವತ್ರವರು ಇಲ್ಲಿಗೆ ಬಂದಾಗ ಜಡ್ ಕ್ಯಾಟಗರಿಯ ಒಂದು ಸಂರಕ್ಷಣೆ ಅವರಿಗೆ ಒದಗಿಸಲಾಗ್ತಾ ಇದೆ. ಸರ್ಕಾರದಿಂದ ಈ ಎಲ್ಲ ಸವಲತ್ತುಗಳನ್ನು ಒದಗಿಸ್ತಕ್ಕಂಥ ಸಂದರ್ಭದಲ್ಲಿ ಆ ಒಂದು ಸಂಸ್ಥೆ ನೋಂದಣಿ ಆಗಿದೆಯೇ ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಸ್ವಾಭಾವಿಕವಾಗಿ ಮಾಡಿದ್ದಾರೆ. ದೇಶದಲ್ಲಿ ಅವ್ರು ಹೇಳ್ತಾರೆ ಕಾನೂನಲ್ಲಿ ಅವಕಾಶ ಇಲ್ಲ ಅಂಥೇಳಿ. ದೇಶದಲ್ಲಿ ಪ್ರತಿಯೊಂದು ಸಂಘಟನೆಗಳು, ಸಂಘ ಸಂಸ್ಥೆಗಳು, ಶೈಕ್ಷಣಿಕ ಸಂಸ್ಥೆಗಳು, ಯಾವುದೇ ಸಂಘಟನೆ ಇದ್ದರೂ ಕೂಡ ಅದು ರಿಜಿಸ್ಟ್ರೇಷನ್, ನೋಂದಣಿ ಕಡ್ಡಾಯ ಆಗಿರ್ಬೇಕಂತಕ್ಕಂಥದ್ದು ಕಾನೂನು. ಆದರೆ BJP ಅವರು ಹೇಳ್ತಕ್ಕಂಥದ್ದು, RSSನವ್ರು ಹೇಳ್ತಕ್ಕಂಥದ್ದು ಇದಕ್ಕೆ 100 ವರ್ಷ ಆಗಿದೆ. 100 ವರ್ಷದಲ್ಲಿ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ನೋಂದಣಿಯನ್ನು ಮಾಡಿಲ್ಲ. ಇದು ಧರ್ಮ ಅಲ್ಲ, ಇದೊಂದು ಸಂಘಟನೆ, ಅದಕ್ಕಾಗಿ ನಾವು ಮಾಡಿಲ್ಲ ಅಂತ ಹೇಳಿ. ಹಿಂದೆ ನೆಹರು ಅವ್ರಿಗೆ ಕೇಳಿಲ್ಲ, ಇಂದಿರಾ ಗಾಂಧಿ ಅವ್ರಿಗೆ ಕೇಳಿಲ್ಲ, ಈ ನೀವ್ಯಾರು ಕೇಳೋರು ಅಂತ ಹೇಳಿ. ಆದರೆ ಒಂದು ಪ್ರಶ್ನೆ, ದೇಶದಲ್ಲಿರ್ತಕ್ಕಂಥ ಒಂದು ಕಾನೂನಿಗೆ ವಿಧೇಯರಾಗಿರಬೇಕು ಅಂತ ಹೇಳೋದನ್ನು ಪ್ರಿಯಾಂಕ ಖರ್ಗೆ ಅವರು ಮಾಡಿದ್ದಾರೆ. ಈ ದೇಶದಲ್ಲಿ ಚಾಲ್ತಿಯಲ್ಲಿರ್ತಕ್ಕಂಥ ಏನು ಕಾನೂನಿದೆ, ಸಂವಿಧಾನಬದ್ಧಂಥ ಕಾನೂನಿದೆ, ಆ ಕಾನೂನಿಗೆ ನೀವು ಎಲ್ಲರೂ ಕೂಡ ತಲೆಬಾಗಬೇಕು, ಅದರಂತೆ ನಡಿಬೇಕು ಅಂಥೇಳಿ. ಅದು ಕಾನೂನಿಂದ ಹೊರಗೆ ಯಾರೂ ಭಾಗವತಿಲ್ಲ. ಇವತ್ತು ಭಾಗವತ್ ಅವರು ಕಾನೂನಿಂದ ಹೊರಗಡೆ ಇದ್ದರೆ ದೇಶದಲ್ಲಿರ್ತಕ್ಕಂಥ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಸಂರಕ್ಷಣೆ ಏನಿದೆ, ಜಡ್ ಕ್ಯಾಟಗರಿ ಏನಿದೆ, ಅದನ್ನು ಇವತ್ತು ಕೊಡಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಇವತ್ತು ಕೊಟ್ಟಿದ್ದಾರೆ ಅಂತಂದರೆ ಅವರು ಕೂಡ ಈ ದೇಶದ ಗಣ್ಯ ಪ್ರಜೆಗಳು, ಅವರು ಕೂಡ ಈ ದೇಶದ ಕಾನೂನನ್ನು ಪರಿಪಾಲನೆ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇದರ ಹಿಂದೆ ಅಡಗಿರ್ತಕ್ಕಂಥದ್ದು. ಇದನ್ನು ಕೇಳಿದ್ದಾರೆ. ಅದು ಕೇಳಿ ಆದಮೇಲೆ ನಮ್ಮ ದುರ್ದೈವ, ನಮ್ಮ ಜಿಲ್ಲೆಯ ಅತ್ಯಂತ ಜನಪ್ರಿಯ ಸಂಸದರು, ಹಿರಿಯರು, ಕೆಲಸಗಾರರು,
ಅತ್ಯಂತ ಅಪಾರವಾಗಿರ್ತಕ್ಕಂಥ ಅನುಭವವನ್ನು ಹೊಂದಿರತಕ್ಕಂಥ ಸನ್ಮಾನ್ಯ ಜಗಜೀವನ್ ಅವರು, ನಿಮಗೆಲ್ಲ ಗೊತ್ತಿದೆ, ನೀವು ಕೂಡ ಅವ್ರನ್ನ ಪ್ರಶ್ನೆ ಮಾಡಿದ್ದೀರಿ. ದಲಿತರಿಗೆ ಏನು ಸಂಬಂಧ, ದಲಿತರು ಯಾಕೆ RSS ಬಗ್ಗೆ ಮಾತಾಡಬೇಕು, ದಲಿತರಿಗೆ ಯಾಕೆ ಹಕ್ಕಿದೆ, ಏನಾದರೂ ದಲಿತರು ಹಂಗೆ ಮಾತಾಡಿದ್ದೆ ಆದರೆ ಅವ್ರು ಮಣ್ಣಲ್ಲಿ ಮಣ್ಣಾಗಿ ಹೋಗಿಬಿಡ್ತಾರೆ. ಇನ್ನೊಂದು ಮಾತನ್ನು ಹೇಳಿದ್ದಾರೆ, ಎಂದು ಕೂಡ ನಾನು RSSನ ಬಗ್ಗೆ ನಾವು ಪ್ರಾರಂಭದಿಂದ ನಾವು ಅವರ ತತ್ವ ಸಿದ್ಧಾಂತಕ್ಕೆ ವಿರೋಧಿಗಳು. ನಾನು ಸಂಘಟನೆಯಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಕೂಡ RSSನ ಬಲವಾಗಿ ವಿರೋಧವನ್ನು ಮಾಡ್ಕೊಂಡು ಬಂದಿರತಕ್ಕಂಥವನು. ಆದರೆ ಎಂದೂ ಕೂಡ RSSನವ್ರಿಗೆ ನಾನು ಸೂಳಿ ಮಕ್ಕಳು ಬೋಳಿ ಮಕ್ಕಳು ಅಂತಕ್ಕಂಥ ಶಬ್ದ ಪ್ರಯೋಗವನ್ನು ನಾನು ಮಾಡಿಲ್ಲ. RSSನ ನೀತಿಯನ್ನು, RSSನ ಧೋರಣೆಗಳನ್ನು ಅತ್ಯಂತ ಉಗ್ರವಾಗಿ ನಾವು ಖಂಡನೆ ಮಾಡಿದ್ದೇವೆ ವಿನಃ ನಾವು ವ್ಯಕ್ತಿಗತವಾಗಿ ಯಾರನ್ನೂ ಸೋಳೆ ಮಕ್ಕಳಾಗಲಿ ಬೋಳಿ ಮಕ್ಕಳು ಅಂತಕ್ಕಂಥ ಮಾತನ್ನು ಎಲ್ಲಿಯೂ ಕೂಡ ಹೇಳಿಲ್ಲ. ಅಂದರೆ RSSನ ಪ್ರಶ್ನೆ ಮಾಡ್ತಕ್ಕಂಥವ್ರು ಎಲ್ಲ ದಲಿತರು ಮಣ್ಣಲ್ಲಿ ಮಣ್ಣಾಗಿ ಹೋಗೋದಾದರೆ, RSSನ ಪ್ರಶ್ನೆ ಮಾಡ್ತಕ್ಕಂಥ ಎಲ್ಲ ದಲಿತರು ಸಾಮಾನ್ಯ ವರ್ಗದ ಜನ ಇವತ್ತು ಹೇಳಿ ಹೆಸರಿಲ್ಲದೆ ಹೋಗಿದ್ದಾರೆ ಅನ್ನತಕ್ಕಂಥ ಭಾಷೆಯಲ್ಲಿ ಅವರು ಹೇಳಿದ್ದಾರೆ. ಯಾಕಂದರೆ ಜಗಜೀವನ್ ಅವ್ರಿಗೆ ಗುಲಾಮಗಿರಿ ಇನ್ನು ಒಪ್ಕೊಂಡು ಬಿಟ್ಟಿದ್ದಾರೆ ಅವರು. ಯಾಕಂದರೆ ಯಾರನ್ನೂ ಪ್ರಶ್ನೆ ಮಾಡಬೇಡ ಅಂತ ಹೇಳಿದ್ರೆ ಅವರು ಸ್ವಂತಕ್ಕೆ ತಮ್ಮನ್ನು ತಾವೇ ಅಸ್ಪೃಶ್ಯತೆಗೆ ಒಳಪಡಿಸ್ಕೊಂಡಿರ್ತಕ್ಕಂಥ ವ್ಯಕ್ತಿ ಇಡೀ ಭಾರತ ದೇಶದಲ್ಲಿ ಯಾರಾದ್ರು ಇದ್ದರೆ ಅದು ಸನ್ಮಾನ್ಯ ಜಗಜೀವನ್ ಅವರು, ನಮ್ಮ ಲೋಕಸಭಾ ಸದಸ್ಯರು. ಯಾರು ಕೂಡ ತಮ್ಮನ್ನು ತಾವೇ ಅಸ್ಪೃಶ್ಯತೆಗೆ ಒಳಪಡಿಸ್ಕೊಳ್ತಕ್ಕಂಥ ಉದಾಹರಣೆ ಇಲ್ಲ. ಯಾಕಂದರೆ ಎಲ್ಲಿ ಪಾಪ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಸಮಾಜದ ಜನರು ಕೂಡ ಅತ್ಯಂತ ಹೃದಯವಂತರು, ಎಲ್ಲ ಸಮಾಜದವರು. ಯಾರು ಕೂಡ ಎಲ್ಲೋ ಕೆಲವು ತಿಳಿಯರು ಅಸ್ಪೃಶ್ಯತೆ ಆಚರಣೆ ಮಾಡ್ಬೋದು, ಆದರೆ ಜನಸಾಮಾನ್ಯರು ಎಲ್ಲ ವರ್ಗದವರು, ಇವನ್ ಬ್ರಾಹ್ಮಣರಾದಿಯಾಗಿ ಲಿಂಗಾಯತರಾದಿಯಾಗಿ ಯಾರೂ ಕೂಡ ಅಸ್ಪೃಶ್ಯ ಆಚರಣೆ ಮಾಡ್ತಕ್ಕಂಥ ಮನಸ್ಥಿತಿಯಲ್ಲಿಲ್ಲ. ಎಲ್ಲ ಬಸವಣ್ಣನ 99 ಬಸವಣ್ಣನ ಅನುಯಾಯಿಗಳು, ಬುದ್ಧನ ಅನುಯಾಯಿಗಳು ಅವರು ಎಲ್ಲ. ನಾನು ಕೂಡ ಸಾರ್ವಜನಿಕ ಜೀವನದಲ್ಲಿದ್ದೇನೆ, ಎಲ್ಲಿಯೂ ಕೂಡ ಅಸ್ಪೃಶ್ಯತೆಯ ಒಂದು ಸೊಂಕು ಕೂಡ ನನಗೆ ತೆಗೆದಿಲ್ಲ ಬೇರೆ ಸಮಾಜದಿಂದ. ಆದರೆ ಇವರು ಉದ್ದೇಶಪೂರ್ವಕವಾಗಿ ಇವರು ತಮ್ಮನ್ನು ತಾವು ಅಸ್ಪೃಶ್ಯತೆಗೆ ಒಳಪಡಿಸ್ಕೊಳ್ತಕ್ಕಂಥ, ಯಾಕಂದರೆ ಗುಡಿಯಿಂದ ಹೊರಗೆ ನಿಲ್ತಕ್ಕಂಥದ್ದು, ಯಾರ್ದೋ ಮನೆಯಿಂದ ಹೊರಗೆ ನಿಂತು ನಾಟಕ ಮಾಡ್ತಕ್ಕಂಥದ್ದು, ಇವೆಲ್ಲ ನಾವು ಯಾವ ಸಂದೇಶವನ್ನು ಕೊಡ್ತಾ ಇದ್ದೀವಿ ಕೆಲವರ್ಗದ ಜನರಿಗೆ, ಒಂದು ದಲಿತ ಸಮುದಾಯಕ್ಕೆ, ಶೋಷಿತ ಸಮುದಾಯಕ್ಕೆ, ಆ ಸಮುದಾಯದಿಂದ ಬಂದಂಥ ಒಬ್ಬ ಪ್ರತಿನಿಧಿ ಯಾವ ಸಂದೇಶವನ್ನು ಅವರಿಗೆ ಕೊಡ್ತಾ ಇದ್ದಾರೆ ಅಂತಕ್ಕಂಥ ಪ್ರಶ್ನೆಯನ್ನು ನಾನು ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸನ್ಮಾನ್ಯ ಜಗಜೀವನ್ ಸಾಹೇಬ್ರಿಗೆ, ನೀವು ಮಾತನಾಡ್ತಕ್ಕಂಥದ್ದು ಈ ದ್ವಿಮುಖ ಧೋರಣೆ ಸರಿಯಲ್ಲ. ಒಂದು ಕಡೆ RSSನವರು ನೀವು ಪ್ರಶ್ನೆ ಮಾಡಿದ್ರೆ ಸುಟ್ಟು ಹೋಗ್ತೀರಿ, ಮಣ್ಣಲ್ಲಿ ಮಣ್ಣಾಗ್ತೀರಿ ಅಂತ ಒಂದು ಕಡೆ ಕೇಳೋದು, ಇನ್ನೊಂದು ಕಡೆ RSSನವರು ಭಾಳ ಸುಮಾರು ಸುಳ್ಳು ಮಕ್ಕಳು ಅಂತಕ್ಕಂಥದ್ದು ಇನ್ನೊಂದು ಕಡೆ ಹೇಳೋದು. ನೀವು ಯಾರನ್ನು ಮೆಚ್ಚತಕ್ಕಂಥ ಕೆಲಸ ಇಲ್ಲಿ ಮಾಡ್ತಾ ಇದ್ದೀರಿ, ಅದನ್ನು ನೀವು ಸ್ಪಷ್ಟವಾಗಿ ಹೇಳಬೇಕು. ಇವತ್ತು ಖರ್ಗೆ ಅವರು ಕೇಳಿದ್ದಾರೆ, ಭಾಳ ಅತ್ಯಂತ ಜ್ವಲಂತವಾಗಿರ್ತಕ್ಕಂಥ ಪ್ರಶ್ನೆ ಕೇಳಿದ್ದಾರೆ. ಎಲ್ಲರಿಗೂ ಲೆಕ್ಕಪತ್ರ ಕೊಡಬೇಕಾದಂಥ ಅನಿವಾರ್ಯತೆ ಇದೆ, ನೀವು ಕೂಡ ಲೆಕ್ಕಪತ್ರ ಕೊಡಬೇಕು, ನೀವು ಕೂಡ ನೋಂದಣಿ ಮಾಡ್ಕೊಳ್ಬೇಕು ಅಂತಕ್ಕಂಥ ಕೇಳಿದ್ದಾರೆ. ಅದನ್ನು ಬಿಟ್ಟು ಇವತ್ತು RSSನವರು ಅವರ ಆಸ್ತಿಯ ತನಿಖೆ ಆಗಬೇಕು, ಎಲ್ಲೇ 100 ಎಕರೆ ಜಮೀನಿದೆ ಅಂತ ಹೇಳಿ ಇಂಥ ಒಂದು ಯಾರ್ಯಾರು BJP ಅವರಿಗೆ RSSನವ್ರಿಗೆ ಪ್ರಬಲವಾದಂಥ ನಾವು ನಿಖರವಾದಂಥ ಒಂದು ವಿಚಾರಗಳನ್ನು ಅವ್ರ ವಿರುದ್ಧವಾಗಿ ಮಾತನಾಡಿದ್ರೆ ಅವರೆಲ್ಲರೂ ಕೂಡ ದೇಶದ್ರೋಹಿಗಳು, ಇನ್ಕಮ್ ಟ್ಯಾಕ್ಸಿಗೆ ಒಳಪಡ್ತಾರೆ. ED ID ಇನ್ಕಮ್ ಟ್ಯಾಕ್ಸ್ ಏನೇನು ತನಿಖಾ ಸಂಸ್ಥೆಗಳದಾವ ಎಲ್ಲ CBI ಎಲ್ಲ ಸಂಸ್ಥೆಗಳನ್ನು ಅವರು ಯಾರು ಮಾತಾಡಿರ್ತಾರೋ ಅವ್ರಿಗೆ ಬೆನ್ನೆ ಹಚ್ಚತಕ್ಕಂಥದ್ದು ಇದೊಂದು ಪರಂಪರೆ ಕಳೆದ 14 ವರ್ಷಗಳಿಂದ ಈ ದೇಶದಲ್ಲಿ ನಡ್ಕೊಂಡು ಬಂದಿದೆ. ಆ ಕಾರಣಕ್ಕಾಗಿ ಖರ್ಗೆ ಅವರ ಏನು ಹೇಳಿಕೆ ಏನಿದೆ ಅದನ್ನು ನಾವು ಭಾಳ ಅತ್ಯಂತ ಪ್ರಬಲವಾಗಿ ಅದನ್ನು ಸಮರ್ಥನೆ ಮಾಡ್ತಾ ಇದ್ದೇವೆ. ಅವರ ಹೇಳಿಕೆಗಳ ಜೊತೆ ಅವರ ನಿಲುವಿನ ಜೊತೆಗೆ ನಾವೆಲ್ಲ ನಿಲ್ತಾ ಇದ್ದೇವೆ. ಅವರಿಗೆ ಕೂಗಲು ಕೊಂಕಾದರೂ ಕೂಡ ನಾವು ರಾಜ್ಯಾದ್ಯಂತ ಜಿಲ್ಲಾದ್ಯಂತ ದೊಡ್ಡ ಮಟ್ಟದ ಒಂದು ಪ್ರತಿಭಟನೆ RSSನ ವಿರುದ್ಧ BJP ವಿರುದ್ಧ ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನನ್ನ ವಿಚಾರಗಳನ್ನು ಮುಗಿಸ್ತೇನೆ. ನೀವು ಮಾತಾಡಿದ ಮೇಲೆ ಏನಾದರೂ ಪ್ರಶ್ನೆಗಳಿದ್ದರೆ ನೀವು ಕೇಳಬಹುದು. RSS जो है इसका रजिस्टर ना कराने के लिए अड़ा हुआ, अगर RSS इसी तरह अड़ा रहेगा तो आपकी जो गवर्नमेंट है कर्नाटक में कांग्रेस की, वो अगला स्टेप क्या लेगी? क्या उन्हें बैन की तरफ बैन किया जाएगा या कानून के तहत उन्हें दूसरे कठोर कदमों से क्या स्टेप लेगी आपकी गवर्नमेंट?
ಈಗ ಹಿಂದೆ ಕೇಂದ್ರ ಸರ್ಕಾರ RSSನ ಇಂದಿರಾ ಗಾಂಧಿ ಅವರು ಇದ್ದಂಥ ಕಾಲದಲ್ಲಿ ಕೆಲವು ಸಂದರ್ಭ ನೆಹರು ಅವರು ಇದ್ದಂಥ ಒಂದು ಕಾಲದಲ್ಲಿ 1 ತಿಂಗಳವರೆಗೆ RSSನ ಬ್ಯಾನ್ ಮಾಡಿತ್ತು. ಮುಂದೆ ಕ್ರಮೇಣವಾಗಿ ಆ ಬ್ಯಾನನ್ನು ನಿರ್ಬಂಧವನ್ನು ತೆಗೆದು ಮತ್ತು ಯಥಾಸ್ಥಿತಿಯನ್ನು ಮಾಡ್ತು. ಆದರೆ ಇವತ್ತು ಏನಿದೆ ವ್ಯವಸ್ಥೆ ಅವ್ರ ಪರವಾಗಿದೆ. ಇವತ್ತು ಖರ್ಗೆ ಅಂಥವ್ರು ಕೆಲವು ಜನ ಮಾತ್ರ RSSನ ನೀತಿ ನಿಯಮಗಳ ವಿರುದ್ಧವಾಗಿ ಕಠೋರವಾಗಿ ಮಾತನಾಡ್ತಕ್ಕಂಥವ್ರು. ಇವತ್ತು ಇದು ಪ್ರಶ್ನೆ ಭಾಳ ದಿವಸ ಹಿಂದಿಂದೆ ನಾವೇನಾರೇ ಒಂದು ಸಂಘ ಸಂಸ್ಥೆಯನ್ನು ಮಾಡ್ಬೇಕಂದ್ರೆ ಕಂಪಲ್ಸರಿ ನಾವು ಸಬ್ ರಿಜಿಸ್ಟ್ರ್ ಆಫೀಸ್ ಹೋಗಿ ಡಿಸ್ಟ್ರಿಕ್ಟ್ ರಿಜಿಸ್ಟ್ರ್ ಆಫೀಸ್ಗೆ ಹೋಗಿ ನಾವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದು ನಮಗೆ ಅನಿವಾರ್ಯ ಅಂತ ಹೇಳ್ತಾರೆ. ನಾವು ಆ ಸಂಘ ಸಂಸ್ಥೆ ಆದಮೇಲೆ ನಿಮ್ಮ ಲೆಕ್ಕಪತ್ರ ಕೊಡ್ರಿ ಅಂತೇಳಿ ವಾರ್ಷಿಕ ವರದಿಯನ್ನು ಕೇಳ್ತಾರೆ. ಆದರೆ ಅವರಿಗೆ ಇದನ್ನು ನೀವು ಹೀಗೆ ಮಾಡಿರಿ ಅಂತಕ್ಕಂಥದ್ದು ಕೂಡ ಭಾಳ ಖರ್ಗೆ ಅವರು ತಪ್ಪಾಗಿದೆ ಅಂಥೇಳಿ ಅವ್ರು ಭಾವಿಸ್ಕೊಂಡಿದ್ದಾರೆ. ಆದರೆ ಬರ್ತಕ್ಕಂಥ ತೀರ್ಮಾನದಲ್ಲಿ ಅವರು ಕೂಡ ದೇಶದ ಕಾನೂನುಗಳಿಗೆ ಉತ್ತರದಾಯಿತ್ವರಾಗಿ ಇರಲೇಬೇಕು ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ. ನಿರಂತರವಾಗಿ ನಮ್ಮ ಪ್ರತಿಭಟನೆ ನಮ್ಮ ಅಭಿಪ್ರಾಯಗಳನ್ನ ಹೇಳ್ಕೊತಾ ಇರ್ತೀವಿ. ಎಲ್ಲಿಗೆ ಹೋಗಿ ಬಿಡ್ತದೆ ನೋಡೋಣ. ಈಗ ನಮ್ಮ ಸರ್ಕಾರ ರಾಜ್ಯದಲ್ಲಿ ನೋಡಿರಿ ಅದು ಮುಂದೆ ಅವ್ರು ಈಗ ಗೃಹ ಮಂತ್ರಿಗಳು ನಾವು ಚರ್ಚೆ ಮಾಡಿಲ್ಲ. ಗೃಹ ಮಂತ್ರಿಗಳು ಇದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಅದನ್ನು ವೇಟ್ ಮಾಡಿ ನೋಡೋಣ ಅಂತ ಹೇಳಿ ಈಗ ನಾನು ಪ್ರಶ್ನೆ ಕೇಳಿದ್ದೀನಿ. ಭಾಳ ದಿವಸ ಆಗಿಲ್ಲ. ಅವ್ರು ಉತ್ತರ ಕೊಡ್ಬೋದು ಅಂತ ಹೇಳಿ ನಿರೀಕ್ಷೆ ನಾನು ಮಾಡಿದ್ದೀನಿ. ಸಪೋಸ್ ಉತ್ತರ ಕೊಡದೇ ಇದ್ದರೆ ಮುಂದೆ ಏನು ಮಾಡಬೇಕು ಅನ್ನೋದು ನಾವು ಕಾನೂನುಬದ್ಧವಾಗಿ ನಾವು ವಿಚಾರ ಮಾಡಿ ಆ ಕ್ರಮ ನಾವು ಮುಂದಿನ ಸ್ಟೆಪ್ ತೊಗೋತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಅದು ಯಾರು RSSಗೆ ಅಂದ್ರೆ ಈ ಪ್ರಶ್ನೆನೇ ಎತ್ತಿದ್ದಿಲ್ಲಲ್ಲ. RSSಗೆ ಅನ್ಸಿದ್ರೆ ಈ ಪ್ರಶ್ನೆನೇ ಎತ್ತಕ್ಕಂಥ ಉದ್ಭವನೇ ಆಗ್ತಿದ್ದಿಲ್ಲ. RSSಗೆ ಯಾರೂ ಅನಿಸ್ತಾ ಇಲ್ಲ. ಈಗ RSSನ 2 ಸಲ ಬ್ಯಾನ್ ಆಗಿದೆ. ಅದು ನೀವು ಭಾರತ ದೇಶದ ನೀವು ಇತಿಹಾಸ ತೊಗೊಂಡ್ರೆ ನೆಹರು ಅವ್ರ ಕಾಲ ಇಂದಿರಾ ಗಾಂಧಿ ಕಾಲದಲ್ಲಿ 2 ಸಲ ಬ್ಯಾನ್ ಆಗಿದೆ. ಮತ್ತು ಬ್ಯಾನನ್ನು ತೆಗೆದದ್ದು ಯಾವುದೋ ಕಾರಣಕ್ಕೆ ತೆಗೆದಾರ ನಮಗೆ ಗೊತ್ತಿಲ್ಲ. ಬಟ್ ನಾವು ಇಲ್ಲಿ ಏನು ಕೂತಂಥವ್ರು ನಮಗಿರ್ತಕ್ಕಂಥ ಲಿಮಿಟೇಷನ್ಸ್ ಅದಕ್ಕಿರ್ತಕ್ಕಂಥ ಅಧಿಕಾರ. ಆದರೆ ನಾವು ಈ ವಿಚಾರವನ್ನು ನಿರಂತರವಾಗಿ ಹೇಳ್ತೇವೆ. ಎಲ್ಲಿವರೆಗೆ ಹೇಳ್ತೀವಿ ಅಂದರೆ ಎಲ್ಲಿವರೆಗೆ ಅದು ಕಾನೂನುಬದ್ಧವಾಗಿ ರಿಜಿಸ್ಟ್ರೇಷನ್ ಆಗಂಗಿಲ್ಲ ಅಲ್ಲಿವರೆಗೆ ಕೂಡ ನಮ್ಮ ಕೂಗು ನಿರಂತರವಾಗಿ ಇರ್ತಾ ಇದೆ ಅಂತಕ್ಕಂಥದ್ದನ್ನು ಹೇಳ್ತೇವೆ. ಮಾಡಲೇಬೇಕು. ಮತ್ತು RSSಗೆ ವಾದ ಅಂದ್ಮೇಲೆ ರಿಜಿಸ್ಟ್ರೇಷನ್ ಅವರು ಒಂದು ವಿಚಾರ ಹೇಳ್ತಾರೆ. ನಾವು ರಿಜಿಸ್ಟ್ರೇಷನ್ ಒಂದು ನಿಮಿಷ ಅವ್ರೇನು ಭಾಗವತ್ ಅವ್ರು ಏನು ಹೇಳೋದು ಅಂತಂದ್ರೆ ಯಾವ ಸಂಘ ಸಂಸ್ಥೆಗಳು ಸರ್ಕಾರಿ ಸಹಾಯಧನವನ್ನು ಪಡಿತಾವೆ ಅಂಥವ್ರು ಮಾತ್ರ ನೋಂದಣಿ ಮಾಡ್ಕೋತಾರೆ. ನಾವು ಯಾವುದೇ ರೀತಿಯಂಥ ಸರ್ಕಾರಿ ಸಹಾಯವನ್ನು ಪಡೆದಿಲ್ಲ, ಅದಕ್ಕೆ ನಾವು ರಿಜಿಸ್ಟ್ರೇಷನ್ ಮಾಡ್ತಕ್ಕಂಥ ಅಗತ್ಯ ಇಲ್ಲ ಅಂಥೇಳಿ ಅವರು ಹೇಳಿದ್ದಾರೆ. ಅವ್ರು ಒಂದನ್ನು ಹೇಳ್ತೀನಿ, ನಿಮಗೆ ಕೊಡ್ತಕ್ಕಂಥ ಒಂದು ಸೌಲಭ್ಯ ಇದೆಯಲ್ಲ ಸರ್ಕಾರ, ಜಡ್ ಸೆಕ್ಯೂರಿಟಿ ಇದೆ, ಏನು ದುಡ್ಡು ತುಂಬ್ತಾ ಇಲ್ಲ. ದುಡ್ಡು ತುಂಬ್ತಾ ಇಲ್ಲ. ಹಾಂ ಅವ್ರು ಕೊಡ್ತಾರೆ ಲೆಕ್ಕಪತ್ರ ಕೇಳಿ. ಅವರು ಇಲ್ಲಿ RSS ಅವ್ರಿಗೆ ಕೇಳಿ, ಜಿಗ್ಜಿನವ್ರಿಗೆ ಕೇಳಿ, ಯಾರೇ ಕೇಳಿದ್ರು ಅವರು ಸಿದ್ಧಾರ್ಥ ಏನು ಟ್ರಸ್ಟ್ ಏನಿದೆ ಅದು ಭಾಳ ಅವರು ಈಗ ಖರ್ಗೆ ಸಾಹೇಬ್ರು ಏನು ಪ್ರಾರಂಭದಲ್ಲಿ ಏನು MLA ಆಗಿದ್ರಲ್ಲ ಅವಾಗ ರಿಜಿಸ್ಟ್ರೇಷನ್ ಮಾಡಿ ಅದನ್ನು ಪ್ರಾರಂಭ ಮಾಡ್ಕೊಂಡು ಬಂದಿದ್ದು, ಇಲ್ಲಿವರೆಗೆ ನಡೆಸ್ಕೊಂಡು ಬಂದಿದ್ದದು. ಅದನ್ನು ಕೇಳಿ ಅವ್ರು ಕೊಡ್ತಾರೆ. ಅದ್ರ ಬಗ್ಗೆ ಏನು ಅವ್ರಿಗೆ ಹೆದರಿಕೆ ಇಲ್ಲ. ಯಾರು ಕಾಂಗ್ರೆಸ್ನವರು ಮುಖಂಡರು ಇರಲಿ, ಶಾಸಕರು ಇರಲಿ, ಸಚಿವರು ಇರಲಿ, RS ಪರವಾಗಿ ಓಪನ್ ಆಗಿ ಎಲ್ಲರೂ ಮಾತಾಡೋಕ್ಕಿದ್ರೆ ಅವ್ರ ಮೇಲೆ ಕಠಿಣ ಕ್ರಮ ತಗೋತೀವಿ ಅನ್ನುವಂತ ಹೇಳಿದ್ರು. ಅಂದ್ರೆ ಅವ್ರಿಗೇನು ಹೆದರಿಕೆ ಇತ್ತು ಕಾಂಗ್ರೆಸ್ನಲ್ಲಿ RS ಪರವಾಗಿರುವಂಥ ಜನ ಅದಾರ ಅಂತ ಅವ್ರಿಗೇನು ಯಾರು BK ಹರಿಪ್ರಸಾದ್ KPCC ಹೊಸ ಅಧ್ಯಕ್ಷರು ಅದು ಬರ ಆ ಸ್ಟೇಟ್ಮೆಂಟ್ ನೋಡಿಲ್ಲ, ನಾ ಕೇಳಿಲ್ಲ. ಅಂದ್ರೆ RS ಪರವಾಗಿ ಯಾರು ಕಾಂಗ್ರೆಸ್ ಇಲ್ಲ.
ಅದನ್ನು ಸರ್ಕಾರ ಅವ್ರಿಗೆ RSS ಪರವಾಗಿ ಇಲ್ಲ, ಅದನ್ನು ನಾನು ನೋಡಿಲ್ಲ. ನೋಡಿದ ಮ್ಯಾಗ ಹೇಳ್ತೀನಿ. ಬಟ್ ಈ ಜಿಗ್ಜಿನಿ ಅವರು ನಡವಳಿಕೆ ಬಗ್ಗೆ ನಾನು ಹೇಳ್ತಕ್ಕಂಥದ್ದು ಹೆಚ್ಚು ಗಮನ ಕೊಡ್ಬೇಕಂತೇಳಿ ವಿನಂತಿ ಮಾಡ್ತೀನಿ ನಿಮ್ಮಲ್ಲಿ. ಹಾಂ ಹಾಂ ಕೆಲವು ಸತ್ಯಾಂಶ ಇದೆ ಅನಿಸಲ್ವಾ ನಿಮಗೆ? ಯಾವುದು? ಅವರು RSS ಬಗ್ಗೆ ಆಕ್ಷೇಪ ಪಡಿಸಿ ಮಾಡಿರೋ ಮಾತುಗಳಲ್ಲಿ ಹಾಂ ಅದನ್ನ ನಮಗೆ ಕಾಂಗ್ರೆಸ್ನವರು ಹೇಳ್ತಾನೆ. ಹಾಂ ಅವರು RSSನ ಅದೇ ಡಬಲ್ಸ್ ನಿಜವಾದ ವ್ಯಕ್ತಿತ್ವವನ್ನು ಅವ್ರ ಮಾತಲ್ಲಿ ಅಲ್ಲ, ಅವ್ರ ವ್ಯಕ್ತಿತ್ವ ಏನು ಡಬಲ್ ಸ್ಟ್ಯಾಂಡರ್ಡ್ ಇದೆ ಅದನ್ನು ಹೇಳಿಬಿಟ್ಟಾರ. ಅದನ್ನು ನಾವು ಒಪ್ಕೊಂಡಿವಿ. ಎಲ್ಲ ಕಡೆ ಹಾಗೆ ಅದಾರ ಅವರು. ಕ್ಲಿಯರ್ ಆಗಿ ಹೇಳಿದರು. ರಿಸರ್ವ್ ಮತಕ್ಷೇತ್ರದಿಂದ ಆರಿಸಿ ಬರ್ತಕ್ಕಂಥ MLA ಅವ್ರ MP ದೇ ಮಸ್ಟ್ ಸರ್ವ್ ದ ಇಂಟ್ರೆಸ್ಟ್ ಆಫ್ ದೇರ್ ಫೆಲೋ ಮ್ಯಾನ್ ಫಸ್ಟ್. ಅವರು ರಿಸರ್ವ್ ಮತಕ್ಷೇತ್ರದಿಂದ ಆರಿಸಿ ಬಂದದ್ದು ಎದುರಿಸಲು ರಿಸರ್ವೇಷನ್ ಫಾರ್ ಹುಚ್ ರಿಸರ್ವೇಷನ್ ಹ್ಯಾಸ್ ಬಿನ್ ಇಂಟ್ರೊಡ್ಯೂಸ್ಡ್ ಇನ್ ದ ಕಂಟ್ರಿ. ಈ ದೇಶದಲ್ಲಿ ದುರ್ಬಲ ವರ್ಗದವರಿಗೆ, ಅನ್ಟಚೇಬಲ್ಸ್ಗೆ ನ್ಯಾಯ ಸಿಗಬೇಕು ಅನ್ನೋ ಏಕೈಕ ಉದ್ದೇಶದಿಂದ ಪೂನಾ ಫ್ಯಾಕ್ಟ್ನಲ್ಲಿ ರಿಸರ್ವೇಷನ್ ಆಗಿದೆ. ರಿಸರ್ವೇಷನ್ ಮುಖಾಂತರ ಆರಿಸಿ ಬರ್ತಕ್ಕಂಥ ರಿಪ್ರೆಸೆಂಟೇಟಿವ್ ದೇ ಮಸ್ಟ್ ಸೇಫ್ಗಾರ್ಡ್ ದ ಇಂಟ್ರೆಸ್ಟ್ ಆಫ್ ದರ್ ಫೆಲೋ ಮ್ಯಾನ್ ಫಸ್ಟ್. ಇದಕ್ಕೆ ಹೊರತಾಗಿ ಇವತ್ತಿನ ದಿವಸ ಬಿಜಾಪುರ ಜಿಲ್ಲೆ MP ಅವರೇನಿದ್ದಾರೆ, ಈ ಅನ್ಟಚೇಬಲ್ಸ್ ಜನರದ್ದು ದುರ್ದೈವ ಅವರು MP ಆದದ್ದು. ಯಾಕೆ ನಾ ಇದನ್ನು ಹೇಳ್ತೀನಿ ಅಂತಂದರೆ, ಇಡೀ ದೇಶದಲ್ಲಿ ದ MP he himself is practicing untouchability. MP he himself is practicing untouchability. Then press friends, you please think about the fate of the remaining untouchable. What message he is going to give to the untouchables who are suppressed since hundreds of years together. ನೂರಾರು ವರ್ಷದಿಂದ ಸಫರ್ ಆದಂಥ ಜನರ ಪ್ರತಿನಿಧಿಯಾಗಿ ಇಲ್ಲಿ ಅನ್ಯ ಜನರದ್ದು ನೀನು ಏನೋದಲ್ಲ ಸಾಕಷ್ಟು ಕೆಲಸ ಮಾಡ್ತೀಯ ಮಾಡ. ದೇರ್ ಈಸ್ ನೋ ಅಬ್ಜೆಕ್ಷನ್ ಆನ್ ಅವರ್ ಪಾರ್ಟ್. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಯು ಹ್ಯಾವ್ ಟು ಸೇಫ್ಗಾರ್ಡ್ ದ ಇಂಟ್ರೆಸ್ಟ್ ಆಫ್ ಅನ್ಟಚೇಬಲ್ಸ್ ಅನ್ನೋದು ರಿಸರ್ವೇಷನ್ ಅದು ವ್ಯಾಖ್ಯಾನ ಹೇಳ್ತೀವಿ. ಆಮೇಲೆ ಈ MP ಅವರೇನಿದ್ದಾರಲ್ಲ, ಇವರು ಕೆಲವರು ತಿಳಿದಂಗೆ, ಎಲ್ಲ ಜನರು ತಿಳಿದಂಗೆ, ಹಿ ಈಸ್ ನಾಟ್ ಎಟ್ ಆಲ್ ಎ ದಲಿತ್. MP himself, he is not at all a Dalit. Either he is Hindu or Dalit. Dalitನೂ ಅಲ್ಲ, ಅವ ಹಿಂದೂನೂ ಅಲ್ಲ. I am going to prove it. As far as his antecedents are concerned, as far his but ಅವನ ಪೂರ್ವಾಪರ ಅದು ಗೊತ್ತಿದ್ದ ವಿಷಯ ಹೇಳತ್ತೀನಿ ನಾನು. ಪೂರ್ವಾಪರ ಅಂದ್ರೆ ಅವ ದಲಿತ ಅಲ್ಲ, ಅವ ದಲಿತ ಅಲ್ಲ ಅಂತ ಹೇಳ್ತಾ ಇದ್ದೇನೆ. ಅವ ಹ್ಯಾಂಗೆ ಈಸ್ ನಾಟ್ ಎಟ್ ಆಲ್ ಎ ದಲಿತ್. ಐ ಆಮ್ ಗೋಯಿಂಗ್ ಟು ಪ್ರೂವ್ ಇಟ್. ಇಫ್ ಯು ಆಸ್ಕ್ ಮೀ, ಐ ಆಮ್ ಗೋಯಿಂಗ್ ಟು ಪ್ರೂವ್ ಇಟ್. ಈಸ್ ನಾಟ್ ಎಟ್ ಆಲ್. ಅಲ್ಲ ರೀ, ದಲಿತ ಅಲ್ಲ ಅಂತಂದ್ರೆ ಅರ್ಥ ಆಯ್ತಲ್ಲ ನಿಮಗೆ. ಅವ ದಲಿತ ಅಲ್ಲ, ಭಾಳ ಸೂಕ್ಷ್ಮವಾದ ವಿಚಾರ. ದಲಿತ ಅಲ್ಲ ಅಂದ್ರೆ ಹಿಂದೂನೂ ಅಲ್ಲ. ಅವರು ಪ್ರಿಯಾಂಕಾ ಖರ್ಗೆ ಅವರು ಏನು ಒಂದು ಸಮಸ್ಯೆಯನ್ನು ಎತ್ತಿದ್ದಾರೆ, ಆ ಸಮಸ್ಯೆ ಭಾಳ ಸೂಕ್ತವಾದದ್ದು. ಈ ದೇಶದಲ್ಲಿ RSSನವರು ಸಹಿತ ರಿಜಿಸ್ಟರ್ ಮಾಡ್ಕೊಳ್ಬೇಕಂತಕ್ಕಂಥ ವಿಚಾರದೊಳಗೆ ಏನೇನು ತಪ್ಪಿಲ್ಲ. ನಾವು ಯಾವುದೇ ಪರಿಸ್ಥಿತಿ ಒಳಗೆ RSS ಹಿನ್ನೆಲೆ ಏನಪ್ಪ, ಈ ವರ್ಣಾಶ್ರಮ ಧರ್ಮ ಅಂತಕ್ಕಂಥ ದೇಶದಲ್ಲಿ ಏನಿದೆ, ಇದು ಕಂಟಿನ್ಯೂ ಆಗಬೇಕು ಅಂತಕ್ಕಂಥ ಮೇನ್ ಮೋಟೋ ಯಾರಿಗಾರ ಇದ್ದರೆ ಈ ದೇಶದಲ್ಲಿ